ಪ್ರಮದವನಂ ಪಾರ್ವೈದು ಹಮಿತ ಭುಜವಂ ತಾಳು ನರಿಯುತ್ತಿರುವ ನೀಚ ಕೋಡಗ ನಿಲ್ಲಲು 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 ಹೇಳಿ ಜಗತಿ ನಿನ್ನನು ಸ್ಥಿರವನ್ನಾರಿಸಿ ಜಗತಿ ನಿನ್ನನು ಸ್ಥಿರವನ್ನಾರಿಸಲು ಬಂದ ಅಕ್ಷಯ ಕುಮಾರನು ಕೊಡಗು ನೀನು ಯಾರು? ಏತಕ್ಕಾಗಿ ಬಂದೆ? ನಮ್ಮ ಪ್ರಮಾದವನವನ್ನು ಹಾಳು ಮಾಡಲು ಕಾರಣವೇನು? ಬಗಳು. ಓಹೋ, ಇವನು ಬಾಲಕನಾದರೂ ಮಹಾಪ್ರಾರಕ್ತೇನೆಂದು ಕಾಣುತ್ತಿರುವುದು. ಯಾವೋ ನನ್ನ ವಿಚಾರವೂ ಹಾಗಿರಲಿ. ನೀನು ಯಾರು? ನಿನ್ನನ್ನು ಕಳಿಸುವವರು ಯಾರು? ಇಲ್ಲಿಗೆ ಹೇಳಕ್ಕೆ ಬಂದೆ? ಕವಿಯೇ, ತ್ರಿಲೋಕಾಧಿಪತಿಯಾದ ರಾವಣ ಸಾರ್ವಭೌಮನ ದ್ವಿತೀಯ ಪುತ್ರನಾದ ನನ್ನನ್ನು ಅಕ್ಷಯ ಕುಮಾರನೆಂದು ತಿಳಿ ನಿನ್ನನ್ನು ಸಂಹರಿಸಲು ಬಂದಿರುವೆನು. ಓಹೋ, ಅಕ್ಷಯ ಕುಮಾರನು. ಅಕ್ಷಯ ಕುಮಾರನಲ್ಲಿ ಅಲೋಪ ಅಕ್ಷಯ ಎಂಬುದರಲ್ಲಿ ಅಕಾರ ಲೋಪವಾದರೆ ಏನಾಗುವುದು ಗೊತ್ತಾ? ಕ್ಷಯ ಎಂದಾಗುವುದು. ಕ್ಷಣ ಮಾತ್ರದಲ್ಲಿ ನೀನು ಕ್ಷಯವಾಗಿ ಬಿಡುವೆ. ನೀನು ಬಂದ ದಾರಿಯನ್ನು ಹಿಡಿದು ಹೋಗು. ಕೊಡಗು, ಹಿಂದಿರುಗಿ ಹೋಗಲು ಬಂದಿರುವೆನೆಂದುಕೊಂಡೆಯಾ? ಹಾಗಾದರೆ ಈ ಬಾಣದ ರುಚಿಯನ್ನು ನೋಡು. ನೀಗಲೇ ಪರಮ ಪಾಪಿಗಳು ಬಿಡದಲೇ ಇರಲಿ, ಪರಮ ಪಾಪಿಗಳು ಬಿಡದಲೇ ಇರಲಿ. ಕಡ್ದಿರುವೆ ನಾನು ದುಡಿಗೆ ನೀಗಲೇ ಪರಮ ಪಾಪಿಗಳು ಬಿಡದಲೇ ಇರಲಿ, ಪರಮ ಪಾಪಿಗಳು ಬಿಡದಲೇ ಇರಲಿ. ಕಡ್ದಿರುವೆ ನಾನು ದುಡಿಗೆ ನೀಗಲೇ ಕುಲಕುಟಾರನ ಮದುವೆಯೋಧನ ಜಲವ ನೀಡಿಸಿ ತಲೆಗನೆ ಪಡಿಸಿ, ಕುಲಕುಟಾರನ ಮದುವೆಯೋಧನ ಜಲವ ನೀಡಿಸಿ ತಲೆಗನೆ ಪಡಿಸಿ. ಐದೋಳ್ ಮೆಟ್ಟೆ ಪುಡಿ ಪುಡಿ ತುಟ್ಟಿ, ಐದೋಳ್ ಮೆಟ್ಟೆ ಪುಡಿ ಪುಡಿ ತುಟ್ಟಿ. ಮುಂಡ ಮುಂಡಗಳ ತೊಂಡುಗೆಗಳ, ಮುಂಡ ಮುಂಡಗಳ ತೊಂಡುಗೆಗಳ ಕಡ್ದಿರುವೆ ನಾನು ದುಡಿಗೆ. ಪರಮ ಪಾಪಿಗಳು ಬಿಡದಲೇ ಇರಲಿ, ಪರಮ ಪಾಪಿಗಳು ಬಿಡದಲೇ ಇರಲಿ. ಕಡ್ದಿರುವೆ ನಾನು ದುಡಿಯಲಿಂಗಲೇ, ಕಡ್ದಿರುವೆ ನಾನು ದುಡಿಯಲಿಂಗಲೇ, ಕಡ್ದಿರುವೆ ನಾನು ದುಡಿಯಲಿಂಗಲೇ. ಎಲ್ಲವೋ ರಾಕ್ಷಸಾಧಮ, ಮನಸ್ಸಿಗೆ ಬಂದಂತೆ ಹೇಗೆ ಬರುತ್ತವೆ. ನೀನು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು. ಪ್ರಾಣ ಉಳಿಸಿಕೊ. ಬಲ 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 ಬಳಿರೆಯನ ಯಾರು ಸೇರಿಸಮಾರೋ, ಬಲ 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 ಬಳಿರೆಯನ ಯಾರು ಸೇರಿಸಮಾರೋ. ಹೀಗರೆಯಳು ಹೀಗರೆಯಳು ಬಲ 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 ಬಳಿರೆಯನ ಯಾರು ಸೇರಿಸಮಾರೋ. ಪರಮ ಪುರುಷನೇ ಕಾರ್ಯ ದೇವನೇ ನಿರ್ಧದ ನಿನ್ನ ಸ್ವರ್ಗದಲ್ಲಿರುವೆನು. ಪರ್ಯ ದೇವನೇ ಪರಮ ಪುರುಷನೇ ನಿರ್ಧದ ನಿನ್ನ ಸ್ವರ್ಗದಲ್ಲಿರುವೆನು. ಗಿರಿಜಾರಮಣನು ಶರಣನು ಪಡೆಯುವೆನೆ, ಕರುಣೆ ನೀನಗೆ. ಬಲ 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 ಬಳಿರೆಯನ ಯಾರು ಸೇರಿಸಮರೋ. ಹೀಗರೆಯಳು ಹೀಗರೆಯಳು ಬಲ 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 ಬಳಿರೆಯನ ಯಾರು ಸೇರಿಸಮರೋ. ಎಲ್ಲವೇ ಕವಿಯೇ, ರಣರಂಗಕ್ಕೆ ಬಂದು ಹಿಂದಿರುಗಿ ಹೋಗಲು ನಿನ್ನಂತ ಏಡಿಗಳ ಸ್ವಭಾವ. ಬಾಹುಬಲವಿದ್ದರೆ ಮಲ್ಲವಿದ್ದ ಮಾಡೋಣ ಬಾ. ಸಿದ್ಧನಾಗು. ರಾಕ್ಷಸರೇ, ಇವನನ್ನು ಎತ್ತಿಕೊಂಡು ಹೋಗಿ ಸಮುದ್ರಕ್ಕೆ ಬಿಸಾಕಿ.
ಮತ್ತಾರಿದ್ದರೆ ಇದಕ್ಕೆ ಬರ ಹೇಳಿ. ಜಗದ ಸುಖವ ನೀಗಿದೇನಪ್ಪೋ ಜಯ ಕುಮಾರಪ್ಪೋ, ಜಗದ ಸುಖವ ನೀಗಿದೇನಪ್ಪೋ ಅಕ್ಷಯ ಕುಮಾರಪ್ಪೋ, ಜಗದ ಸುಖವ ನೀಗಿದೇನಪ್ಪೋ. ಯುದ್ಧ ಮಾಡ್ತೇನಂತ ಬಂದು ಮುದ್ದವಾಗಿ ಮಲಗಿದೇನಪ್ಪೋ ಅಕ್ಷಯ ಕುಮಾರಪ್ಪೋ, ಜಗದ ಸುಖವ ನೀಗಿದೇನಪ್ಪೋ ಜಯ ಕುಮಾರಪ್ಪೋ. ಯುದ್ಧ ಮಾಡ್ತೇನಂತ ಬಂದು ಮುದ್ದವಾಗಿ ಮಲಗಿದೇನಪ್ಪೋ ಅಕ್ಷಯ ಕುಮಾರಪ್ಪೋ, ಜಗದ ಸುಖವ ನೀಗಿದೇನಪ್ಪೋ. इंद्रेश महाराज के जय पराग जय पराग. ಅಕ್ಷಯನಾಥ್ ಕೊಂದಹಾದಳ್ ದಕ್ಷನೆನುತ ಮೆರುವ ನೀಚ ಕೋಡಗ ನಿಲ್ಲಲ್ ನಿಲ್ಲಲ್ ನಿಲ್ಲಲ್. ಈ ಕ್ಷಣವೇ ನಿನ್ನ ಶಿರವನಾರಿಸಿ ಈ ಕ್ಷಣವೇ ನಿನ್ನ ಶಿರವನಾರಿಸಿ ಭಕ್ಷಿಪೆ ನಾನಿನ್ನ ಇಂದ್ರಜಿತ್ ಯುವರಾಜ. ಎಲ್ಲವೋ ವಾನರದಮ, ನೀನು ಯಾರು? ಏತಕ್ಕಾಗಿ ಬಂದೆ? ನಮ್ಮ ಪ್ರಮಾದವನವನ್ನು ಹಾಳು ಮಾಡಿದಲ್ಲದೆ ಅಕ್ಷಯ ಕುಮಾರನನ್ನು ಸಂಹರಿಸಲು ಕಾರಣವೇನು? ಅಯ್ಯ, ನೀನು ಯಾರು? ನೀನು ಏತಕ್ಕಾಗಿ ಇಲ್ಲಿಗೆ ಬಂದೆ? ಎಲೈ ಕೊಡಗ, ಬಾಲ್ಯದಲ್ಲಿಯೇ ಮಹೇಂದ್ರನನ್ನು ಗೆದ್ದು ಬ್ರಹ್ಮಾಸ್ತ್ರವನ್ನು ಪಡೆದ ನಾನು ಆ ದಶಕಂಠ ರಾವಣನ ಪ್ರಥಮ ಪುತ್ರನಾದ ಇಂದ್ರಜಿತ್ತನು. ನೀನು ನನ್ನ ತಮ್ಮನಾದ ಅಕ್ಷಯ ಕುಮಾರನನ್ನು ಸಂಹರಿಸಲು ಕಾರಣವೇನು? ಓಹೋ, ಬಾಲ್ಯದಲ್ಲಿಯೇ ಮಹೇಂದ್ರನನ್ನು ಗೆದ್ದೆ ಎಂಬ ದುರಂಕಾರ ರಾಮದೂತನಾದ ನನ್ನಲ್ಲಿ ತೋರುವೆಯಾ? ಅದು ಎಂದಿಗೂ ನಡೆಯಲಾರದು. ಅದು ಇರಲಿ, ನೀನು ಯಾರು? ನಿಮ್ಮ ತಂದೆಗೆ ನೀನೊಬ್ಬನೇ ಮಗನು, ಮತ್ತಿನ್ಯಾರು ಇರುವರು? ಸಾವಿರಾರು ಮಂದಿ ಇರುವರು. ಅದನ್ನು ಕಟ್ಟಿಕೊಂಡು ನೀನೇನು ಮಾಡಬಲ್ಲೆ? ಬಂದ ಕಾರ್ಯವನ್ನು ಮಾಡಿಕೊಂಡು ಕಳ್ಳನಂತೆ ಹಿಂತಿರುಗು. ಮಿಕ್ಕ ವಿಚಾರವೆಲ್ಲ ನಿನಗ್ಯಾತಕ್ಕೋ? ಏಕೆಂದರೆ ಯುದ್ಧದಲ್ಲಿ ಒಂದು ವೇಳೆ ನೀನು ನಿನ್ನ ತಮ್ಮನ ಮಾರ್ಗವನ್ನೇ ಅನುಸರಿಸಿದರೆ ನಿಮ್ಮ ತಂದೆಗೆ ಗತಿ ಕಾಣಿಸುವುದಕ್ಕಾಗಿ ಹಾಗೆ ಹೇಳಿದೆ. ಕಾತರವೇತಕ್ಕೆ ನಿನ್ನ ನೀಗ, ಕಾತರವೇತಕ್ಕೆ ನಿನ್ನ ನೀಗ, ಭೂತಲ ದಿಕ್ಕುವೆ ನೋಡು ಬೇಗ.
ಅಟ್ಟಿ ಬಂದಿದೆ ನಾನು ಪಾರ್ಶ್ವದಿಂದ ಕಟ್ಟಿಕೊಂಡೋಗುವೆ ಆನಂದದಿಂದ ಗೊತ್ತಿದೆ ಕೇಳಲೆ ನೀಚಗಿ ಪಾಗಿದ್ದೆ ಈಗಲೇ ಶರದೆ ಹೆಣ್ಣೆಯ ಕಾದನ ಮೂಡಿಯ ಮುಳ್ಳಯ್ಯನೋ. ಇಷ್ಟವ ಪಲ್ಲದ ನಿಜವನ ಇಷ್ಟಿನ ಮೋದಲ ನಿಮ್ಮಯ್ಯ. ಕೂಡಲೇ ಕೂಗುವೆ ಕೂಟಲಾಗೆ. ಓಹೋ ಈ ನೀಚನ ಮಾತು ಪ್ರಬಲವಾಯಿತು. ಎಲ್ಲವೋ ಕಿಶದಮ, ನಿನಗೆ ಮರಣ ಒದಗಿರುವುದು, ಅದಕ್ಕಾಗಿ ಮಿತಿ ಮೀರಿ ಎರಡುತ್ತಿರುವೆ. ಇದೋ ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಎಲ್ಲವೋ ರಾಕ್ಷಸದಮ, ಆ ವಿವೇಕಿಯಾದ ನಿನ್ನ ತಂದೆಗೆ ವಿವೇಕವನ್ನು ಹೇಳುವುದು ಬಿಟ್ಟು ರಾಮದೂತನಾದ ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವೆಯ. ನಿನ್ನ ಅವಿವೇಕತನವನ್ನು ಏನೆಂದು ಹೇಳಲಿ? ಛೇ! ಛೀ, ಪಾಪಿ, ಮನಸ್ಸಿಗೆ ಬಂದಂತೆ ಎರಡುತ್ತಿರುವೆಯ. ನಿನ್ನ ನಾಲಿಗೆಯನ್ನು ಸೀಳುವೆನು. ಕೈಗೆ ಸಾಲದ ಕಪಿ ಎಂದು ಉದಾಸೀನ ಮಾಡಿದ್ದಕ್ಕಾಗಿ ಇಷ್ಟು ಪ್ರಬಲಿಸಿದೆಯಾ? ಇದೋ ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಏನಿದು? ನಾ ಬಿಡುತ್ತಿರುವ ಬಾಣಗಳೆಲ್ಲವೂ ತೃಣೀಕರಿಸುತ್ತಿರುವವಲ್ಲ. ಇದು ಸಾಮಾನ್ಯ ಕಪಿಯಂತೆ ಕಾಣುವುದಿಲ್ಲ. ಹಾಗಿಲ್ಲದಿದ್ದಲ್ಲಿ ಯಾರಿಂದಲೂ ಪ್ರವೇಶಿಸಲು ಅಸಾಧ್ಯವಾದ ಈ ನಮ್ಮ ಲಂಕಾಪಟ್ಟಣವನ್ನು ಪ್ರವೇಶಿಸುವುದೆಂದರೇನು? ಆಗಲಿ, ಈಗಲೇ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುವೆ. ಕಿತ್ತುಕೊಳ್ಳುವ ಬ್ರಹ್ಮಾಸ್ತ್ರವನ. ಕಿತ್ತುಕೊಳ್ಳುವ ಬ್ರಹ್ಮಾಸ್ತ್ರವನ. ಹೆಚ್ಚಿನ ದೋಣಿ ನೀಚ ಕಪಿಯೇ ನಿನ್ನಯ ತನವಂ. ಲಚ್ಚರಿಯಂ ಬಿಗಿದಿರುಪುದೋ, ಲಚ್ಚರಿಯಂ ಬಿಗಿದಿರುಪುದೋ. ಕುಚ್ಚಾಲಾಪಗಳು ನೀಗು ಕಲಿಯುವವು. ದುರ್ಮದಾಂಡ ಓಹೋ, ಈ ನೀಚನು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುವನು. ನಾನು ಹಿಂದೆ ಪಿತಾಮಹನ ಕಾಲದಲ್ಲಿ ಒಂದು ಅಸ್ತ್ರಕ್ಕೆ ಮೂರ್ತ ಕಾಲವನ್ನು ಕಟ್ಟಿಟ್ಟಿದ್ದೆನು. ಆ ಸಮಯ ಈಗ ನನ್ನ ಕಾರ್ಯಕ್ಕೆ ಅನುಕೂಲವೇ ಆಯಿತು. ನಿಸಾಚಾರ, ನಿನ್ನ ಕಾರ್ಯವನ್ನು ನೀನು ಮಾಡಿಕೋ. ಜೈ ಜೈ ರಘುವೀರ ಸಮರ್ಥ. ಎಲೇ ರಾಕ್ಷಸರೇ, ಈ ನೀಚ ಕೊಡಗನನ್ನು ನಮ್ಮ ತಂದೆಯ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಬಲ ಬಳಿರೆ ಬಲ ಬಳಿರೆ ಭುವನ ಬೇಗರ ಭುವನ ಬೇಗರ ಭುವನ ಬೇಗರ. ಹಲ ಬಲಬದ ಭಾರತ ಮೆರಿದೆ ಬಗಿಲ್ ಬಗಿಲ್ ಎಂದರೀತ ದರಿಯಳು. ಹಲ ಬಲಬದ ಭಾರತ ಮೆರಿದೆ ಬಗಿಲ್ ಬಗಿಲ್ ಎಂದರೀತ ದರಿಯಳು. ಗೋಪ ನಾಟಿ ಬಾಬೀಕರ ರಣದಳ್ ಗೋಪ ನಾಟಿ ಬಾಬೀಕರ ರಣದಳ್. ಹದಳಿ ಪದಳಿ ಪುರಂದರ
ಬಲ ಬಳಿರೆ ಭುವನ ಬೇಕರ ಭುವನ ಬೇಕರ ನೋಡಿದೆಯಾ ಯಾವುದೋ ಒಂದು ಕಪಿ ಬಂದು ನಮ್ಮ ಅಶೋಕವನ್ನು ಹಾಳು ಮಾಡಿದಲ್ಲದೆ ಅನೇಕ ರಾಕ್ಷಸರನ್ನು ಕೊಂದು ನಮ್ಮ ಅಕ್ಷಯ್ ಕುಮಾರನ್ನು ಸಂಹಾರ ಮಾಡಿರೋನಂತೆ. ಅದು ಸಾಮಾನ್ಯವಾದ ಕಪಿ ಅಲ್ಲ. ಅದು ಸಾಮಾನ್ಯ ಕಪಿ ಅಲ್ಲ. ಬಂದಿರಬಹುದು. ನಿಜ ಇದರಿಂದಲೇ ಗೊತ್ತಾಗುವುದು. ವಸ್ತನಾದ ಇಂಜಿನಿದ್ದು ಅದನ್ನು ಹಿಡಿದು ತರಲು ಹೋಗಿರುವನು ಆ ನೀಚ ಕೊಡಗನನ್ನು ತಂದೆ ತರುವನು. ತಂದೆಯ ನೋಡಿಂದು ಬಿಗಿದು ತಂದಿರುವೆನು ಕೊಡಗನ. ತಂದೆಯ ನೋಡಿಂದು ಬಿಗಿದು ತಂದಿರುವೆನು ಕೊಡಗನ. ನಂದನವನ ಬಂಧಿಸುತ್ತ ನಂದನವನ ಬಂಧಿಸುತ್ತ ತಂದಿರುವೆನು ಕೊಡಗನ. ಮೇಲೆ ಕುಸುಮ ಮಾಲಿ ಎಂದು ಮಾಲೀಕರ ಕರುಕಣದೆ. ಮೇಲೆ ಕುಸುಮ ಮಾಲಿ ಎಂದು ಮಾಲೀಕರ ಕರುಕಣದೆ. ಸಿಡಿ ಸಿಂಹನಾದ ಗೈದು ಸಿಡಿ ಸಿಂಹನಾದ ಗೈದು ತಂದಿರುವೆನು ಕೊಡಗನ. ತಂದೆಯ ನೋಡಿಂದ ಬಿಡಿದು ತಂದಿರುವೆನು ಕೊಡಗನ. ತಂದೆ ವಂದಿಸುವೆನು. ಕುಮಾರನಿಗೆ ಮಂಗಳವಾಗಲಿ. ತಂದೆ ಇದು ನಮ್ಮ ಪ್ರಮಾದವನವನ್ನು ಹಾಳು ಮಾಡಿದಲ್ಲದೆ ಅಕ್ಷಯ ಕಲಾದಿಗಳನ್ನು ಸಂಹಾರ ಮಾಡಿದ ಈ ನೀಚ ಕೊಡಗನನ್ನು ನಿಮ್ಮ ಪಾದ ಸನ್ನಿಧಿಯಲ್ಲಿ ತಂದುರಿಸುವೆನು. ಅಪ್ಪಣೆ ಕೊಡು ತಂದೆ, ಇದರ ತಲೆ ಆರಿಸಿ ಬಿಡುವೆನು. ಕುಮಾರ ಸಂಪತ್ತಾಳು ಇದರ ವಿಚಾರವನ್ನು ತಿಳಿದು ಅನಂತರ ಇದಕ್ಕೆ ತಕ್ಕ ಶಿಕ್ಷಣ ಮಾಡೋಣ. ತಂದೆ ನಿಮ್ಮ ಇಷ್ಟ ಇದ್ದಂತಾಗಲಿ. ಪ್ರಯತ್ನ ಈತನು ಯಾರು, ಯಾವ ಕಾರ್ಕಸರ ಬಂದಿರುವನು ಎಲ್ಲವೂ ವಿಚಾರಿಸು. ಅಕ್ಷಯ ಕುಮಾರವನ್ನು ಹಾಳು ಮಾಡಿದಲ್ಲದೆ ನಮ್ಮ ಅಕ್ಷಯ ಕುಮಾರ ಸಂಹಾರ ಮಾಡಿ ಅನೇಕ ರಾಕ್ಷಸರ ಕೊಂದಿರುವನು. ಎಲ್ಲವನ್ನು ವಿಚಾರಿಸು. ನೀನು ಯಾರು? ನಿನ್ನ ನಿಜವಾದ ಸ್ವರೂಪವನ್ನು ಬೇಡ ಯಾರು? ಅಯ್ಯ ದಾರಾಶಿಕಮಣಿ ಸ್ವಾಮಿ ಕಾರ್ಯಕ್ಕೋಸ್ಕರ ಬಂದ ನನ್ನನ್ನು ದೂತರು ಅಶೋಕವನವನ್ನು ನಾನು ಹಾಳು ಮಾಡಿದ್ದೇನೋ ನಿಜ. ಆದರೆ ದೂತರು ದಂಡಪ್ಪಳಿಗೆ ಕರೆದುಕೊಂಡು ಹೋಗಬೇಕು, ಸೇವಕರ ಕರ್ತವ್ಯ. ಅವರು ಹಾಗೆ ಮಾಡದೆ ಬಿಟ್ಟು ನನ್ನನ್ನು ಅಲ್ಲಿಯೇ ಸಂಹರಿಸಲು ಉದ್ಯುಕ್ತರಾದರು. ಆದ ಕಾರಣ ನಾನು ಯುದ್ಧ ಮಾಡಲೇಬೇಕಾಯಿತು. ಯುದ್ಧದಲ್ಲಿ ಜಯಾಪಜಯವು ಈಶ್ವರನ ಹಾದಿನವಲ್ಲವೇ? ಸರಿ, ನಿನ್ನನ್ನು ಕಳಿಸುವುದೇ ಯಾರು? ನೀನು ಏಕಕ್ಕಾತರ ಬಂದೆ? ಓಹೋ, ಈ ರಾಕ್ಷಸನು ಸಿಂಹಾಸಾರೂಢನಾಗಿ ಮೇಲೆ ಕುಳಿತು ನನ್ನನ್ನು ಹೀಯಾಳಿಸಿ ಮಾತನಾಡುತ್ತಿರುವನು. ರಾಮದೂತನಾದ ನಾನು ಕೆಳಗೆ ನಿಂತು ಈ ನೀಚರಿಗೆ ಉತ್ತರ ಕೊಡಲೇ? ರಾಮಾನುಗ್ರಹದಿಂದ ಈ ನನ್ನ ಲಾಂಗೋಲವನ್ನು ಇವನ ಸಿಂಹಾಸನಕ್ಕಿಂತವೂ ಎತ್ತರವಾಗಿ ಬೆಳೆಸಿ ಅದರ ಮೇಲೆ ಕುಳಿತು ಇವನ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವೆನು. ಜೈ ಜೈ ರವಿವೀರ ಸಮರ್ಥ. ಸಚಿವಾಯೇ ಸೋಗಿಗ
ಅಕ್ಷಯ ಕುಮಾರನ ದಕ್ಷಿಣ ಕನ್ನಡಕ್ಕೆ ಅಕ್ಷಯ ಕುಮಾರನ ದಕ್ಷಿಣ ಕನ್ನಡಕ್ಕೆ ಈ ಕಣ್ಣದವರು ಕಾಲೆ ಕಡೆಗಳೆಲ್ಲ ನೋಡಬೇಕಾದರೆ ಕೊಡಗ ನಿನ್ನನ್ನು ನೋಡಿದರೆ ಬಹು ಉದ್ದಡದಿಂದ ಕಟ್ಟುವೆ. ನಿನ್ನ ಅದರಿಂದ ನೀನು ಯಾರು ಯಾವ ಕಾರ್ಯಕ್ಕೋಸ್ಕರ ಬಂದಿರುವೆ? ಅಯ್ಯ ರಾಕ್ಷಸ ರಾಜೇಂದ್ರ, ರಾವಣನೆಂಬುವರು ಮಾಡಿರುವ ಸಾಹಸವನ್ನು ನಾನು ಅನೇಕ ವಿಧದಲ್ಲಿ ಕೇಳಿರೋನು. ಅದರಲ್ಲಿ ಪರಾಕ್ರಮಿಯಾದ ರಾವಣನು ನೀನು ಒಬ್ಬ. ನೀವು ಯಾವ ರಾವಣನ? ಹಾಗಾದರೆ ಎಷ್ಟು ಜನ ರಾವಣನನ್ನು ನೋಡಿರುವೆ? ವೃಕ್ಷವಾಸನ ಗಚ್ಚ ಕಿನ್ನರ ಪತ್ತು ಗುಡದಲ್ಲಿ ಲಂಕೆ ವೃಕ್ಷವಾಸನ ಗಚ್ಚ ಕಿನ್ನರ ಪತ್ತು ಗುಡದಲ್ಲಿ ಶ್ರೀರಾಮಚಂದ್ರನ ಪರ್ಣಶಾಲೆಯಲ್ಲಿ ಎಲ್ಲ ಸಮಯದಲ್ಲಿ ಅಪಹರಿಸಿದ ಜಾನಕಿಯನ್ನು ಅಪಹರಿಸಿದ ರಾವಣನು ಒಬ್ಬ. ಅದರಲ್ಲಿ ನೀನು ಯಾವ ರಾವಣನ? ಎಲ್ಲವ ಕೊಡಗ ನನ್ನ ತಂಗಿಯಾಗ ಸೂರ್ಯನಿಗೆ ಆಗಿರ ಮಾನಭಂಗವನ್ನು ಸಹಿಸಲಾರದೆ ಆ ಸೀತೆಯನ್ನು ತರಲು ಹೋದರೆ ಅನ್ಯಾಯವಾಗಿ ರಾಮನನ್ನು ಕೊಂದು ವಿಧಿವೇದ ಸೀತೆಯನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ ಎಂದು ಯೋಚಿಸಿ ಪರಾಕ್ರಮದಿಂದಲೂ ಚಾರದಿಂದಲೂ ಸೀತೆಯನ್ನು ಕಟ್ಟಿಕೊಳ್ಳಿರುವೆನು. ತಿಳಿದು 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 ಸೀತೆಯನ್ನು ಬಿಡಿಸಿಕೊಂಡು ಹೋಗಲು ಶಕ್ತಿ ಇಲ್ಲದೆ ಆ ಏಡಿ ರಾಮನು ಪರಾಕ್ರಮ ನನಗೆ ತೋರದೆ ಇಷ್ಟಕ್ಕೆ ಪೂರ್ತಿ ಹೇಳಿಲ್ಲ, ಇನ್ನೂ ಹೇಳೋ ಕೇಳು. ಕೈಲಾಸ ಪರ್ವತವನ್ನು ತಂದು ತನ್ನ ಪಟ್ಟಣದಲ್ಲಿ ಇಟ್ಟುಕೊಳ್ಳಬೇಕೆಂದು ದುರಹಂಕಾರದಿಂದ ಪರಮೇಶ್ವರನು ಜ್ಞಾನಸತ್ತನಾಗಿರುವ ಸಮಯದಲ್ಲಿ ನೀನು ನಿನ್ನ ಸಹ ಬಲದಿಂದ ಆ ಪರ್ವತವನ್ನು ಅಲ್ಲಾಡಿಸಲಿಲ್ಲವೇ? ನಿನ್ನ ತುಂಟರವನ್ನು ನೋಡಿ ಆ ಶಂಕರನು ಕೈಲಾಸದಿಂದ ನಿನ್ನ ಎಡಗಾಲಿನಿಂದ ಬಲವಾಗಿ ಮೆಟ್ಟಲು ನೀನು ಹಲ್ಲು ಹಲ್ಲು ಕಿರಿತಿರಲಿಲ್ಲವೇ? ಅದರಲ್ಲಿ ನೀನು ಯಾವ ರಾವಣನ? ಹತ್ತು ತಲಗಿ ಪತ್ತು ತೋಳ್ಗಳ ಒಂದು ನೈಯುವ ವೀರನ
ನಾನು ಈ ಮರಕಡಗನಿಗೆ ಗೊತ್ತಾಗಿರಬಹುದು. ಕೇಳು, ಶಿವಪೂಜೆ ವೇಳೆಗೆ ಸರಿಯಾಗಿ ಓಡಾಡ ಬರುತ್ತ ಶಂಕರನು ಶಂಕರನ ಕಷ್ಟವನ್ನು ತಪ್ಪಿಸಲು ಆ ಕೈಲಾಸ ಪರ್ವತವನ್ನೇ ಅಲ್ಲಾಡಿಸಿದೆ. ಅಯ್ಯ ದಾನ ಸುಖಮಣಿ, ಇನ್ನೂ ಹೇಳುವನು ಕೇಳು. ಬಾಹುಬಲ ಪರಾಕ್ರಮವುಳ್ಳ ಕಾರ್ತಿವೀರ್ಯಾಜನನ್ನು ಗೆಲ್ಲಲು ಹೋಗಿ ಅವನಿಂದ ಪರಾಜಿತನಾಗಿ ಪಟ್ಟಣಕ್ಕೆ ಓಡೋಡಿ ಬರಲಿಲ್ಲವೇ? ಅನಂತರ ಹೇಗೋ ಬಿಡುಗಡೆ ಹೊಂದಿ ಪಟ್ಟಣಕ್ಕೆ ಓಡೋಡಿ ಬಂದ ರಾವಣನ ಒಬ್ಬ. ಅದರಲ್ಲಿ ನೀನು ಯಾವ ರಾವಣನ? ಎಲ್ಲವೋ ಮರ್ಕಟ ಕಾರ್ತಿವೀರ್ಯಾಜನನ್ನು ಗೆಲ್ಲು ಮಾಡಿರುವ ತಂತ್ರವು ನಿನಗೆ ಹೇಗೆ ಗೊತ್ತಾಗಿರಬಹುದು? ಕೇಳು, ಅವನನ್ನು ಜಯಿಸಲು ಅವನ ಕೈಗೆ ಸಿಕ್ಕಿದ ನಡೆದಂತೆ ಸೆರೆಮನೆಯಲ್ಲಿ ಇದ್ದುಕೊಂಡು ಸಮಯವನ್ನು ಅರಿತು ಸಮಯವನ್ನು ವೈರ್ಯಗಳನ್ನು ಗಲ್ಲ ಮಾಡಿರುವ ತಂತ್ರವು ಆ ವಾರಣದ ಹೇಗೂ ಗೊತ್ತಾಗಿರಬಹುದು? ಅಯ್ಯ ರಾವಣೇಂದ್ರ, ಇನ್ನೂ ಹೇಳುವನು ಕೇಳು. ಹುಳುಗನ್ನು ಕಾಂತಿಯ ಹುಲ್ಲನಿಸವಾಲಿಯ ಹುಳುಗನ್ನು ಕಾಂತಿಯ ಹುಲ್ಲನಿಸವಾಲಿಯ ಸಂಗತನ ತೊಟ್ಟಿಲಿಗೆ ಕಟ್ಟಿ ಮತಗಳ ತಿಂದಾವ ನೀನೇನೋ ತನ್ನ ರಾವಣನೆಂಬುವನು ಅಯ್ಯ ದಾನವ ಸಿಗಮಣೆ, ವಾಲಿಯು ತನ್ನ ನಿತ್ಯ ಕರ್ಮಗಳನ್ನು ತೀರಿಸಲು ಸಮುದ್ರದ ಬಳಿಗೆ ಹೋಗಿ ಅಗ್ನಿಗಳನ್ನು ಪೂರೈಸುವ ಸಮಯದಲ್ಲಿ ಆತನ ವಿಜ್ಞಾನವನ್ನು ಮಾಡಲು ಆತನು ತನ್ನ ಬಾಲದಿಂದ ಇಂಗಟ್ಟು ಮುಂಗಟ್ಟು ಕಟ್ಟಿ ಸಪ್ತ ಸಮುದ್ರಗಳಲ್ಲಿ ಹದ್ದಿ ತೆಗೆದುಕೊಂಡು ಹೋಗಿ ತನ್ನ ಅಂಗದ ಕುಮಾರನಾದ ತೊಟ್ಟಿಲಿನ ಕಾಲಿಗೆ ಕಟ್ಟಲು ನಮ್ಮ ಅಂಗದ ಕುಮಾರನನ್ನು ಬಹಳ ಶ್ರೇಷ್ಠಗಳಿಂದ ಜಾಡಿಸಿ ಬರೆಯುತ್ತಿರಲಿಲ್ಲವೇ? ಆವ ರಾವಣನು ಒಬ್ಬ. ಅದರಲ್ಲಿ ನೀನು ಯಾವ ರಾವಣನ? ಪ್ರಸ್ತ ನೋಡಿದೆಯೋ? ಮಕ್ಕಳನ್ನು ಆಟ ಆಡುತ್ತಿರುವುದು ಈ ಕೊರಗನಿಗೆ ಗೊತ್ತಾಗಿರುವುದು. ಅಯ್ಯ ಕೋಪಿಸಿಕೊಳ್ಳಬೇಡ, ಇನ್ನೂ ಹೇಳುವನು ಕೇಳು. ಋಡನದನ್ನು ಬೆಂದು ಹಿಡಿದು ಬಗೆದು ಅಡಿಯಾರು ಸಿಲ್ಲುತ್ತಿ ಕೊಲ್ಲನು ಅದಿದ್ದವನ ನೀನೇನೋ ತನ್ನ ರಾವಣನೆಂಬುವನು ನೀನೇನೋ. ಇಲ್ಲವ ಕೊಡಗ, ಬೇರೆ ಮಾತನ್ನು ಹೇಳು. ನೀನು ಒಗಳಬಂಟನೋ ಅಥವಾ ಪೌರಾಣಿಕನೋ? ಅಯ್ಯ, ನೀನು ಸಕಲ ವೇದಗಳ ಪಾರಂಗತೆಯನ್ನು ಸರಿ, ಪರಮೇಶ್ವರನು ನೀನು ಕೇಳಿದ ವರಗಳನ್ನು ಕೊಡಲು ಸಿದ್ಧನಾಗಿರುವನು. ಬ್ರಹ್ಮನೇ, ನಿನ್ನ ಅರಮನೆಯ ಪುರೋಹಿತನಾಗಿ ಮಾಡಿಕೊಂಡಿರುವೆ. ಸುರರಮಣಿಯರೆಲ್ಲರೂ ನಿನ್ನ ಅರಮನೆಯ ಪರಿಚಾರಣೆಯಾಗಿರುವರು. ನವಗ್ರಹಗಳೇ ನಿನ್ನ ಸಿಂಹಾಸನದ ಮೆಟ್ಟಿಲನ್ನಾಡಿ ಮಾಡಿಕೊಂಡಿರುವೆ. ಇಂತಹನಾದ ನಿನಗೆ ಕೇವಲ ಕಾಮ ಕ್ರೋಧಗಳಿಗೆ ಸೋತು ದಾಸನಾಗಿ ಶ್ರೀರಾಮಚಂದ್ರನ ಯಾರು, ಸೀತಾಮಾತೆ ಯಾರು,
ನೀನು ಯಾರು ಎಂಬುದನ್ನು ಮರೆತು ನಾಶ ಹೊಂದುವೆ ಪಾಪಿ. ಕೇಳಿ ಬಾಯಿ ಮುಚ್ಚು. ತೆತ್ತ ಪೂರ್ಣ ಅಲ್ಲಾಡ ಕೊಲ್ಲಾಡ ಮಾಡಿ ದೇವ ದಾನವ ಮಾನವ ಮುಷ್ಟಿ ಮಾತ್ರದಿಂದ ತೆರೆಸಬಲ್ಲ ಈ ತ್ರಿಲೋಕ ಭವನಿಗೆ ಆ ಏಡಿರಾಮನು ಸಾಟಿ. ಇದು ನಿಶ್ಚಯ. ಸೃಷ್ಟಿಕರ್ತನು, ಸ್ಥಿತಿಕರ್ತನು, ಲಯಕರ್ತನು ತ್ರಿಮೂರ್ತಿಗಳಲ್ಲಿ ನೀನು ಕಪಿ, ನನ್ನ ತಂಗಿಯಾಗರ ಸುರಬೆರಕಿಗೆ ಆಗಿರ ಮಾನಭಂಗವನ್ನು ಸಹಿಸಲಾರದೆ ಆ ಜನಗೇನು ತೊಂದರೆ ಸರಿ. ಪರಾಕ್ರಮಶಾಲಿಗಳು ಯಾರಾದ್ರೂ ಇದ್ದರೆ ಬಂದು ಬಿಡಿಸಿಕೊಂಡು ಹೋಗುವಂತ ಹೇಳು. ಆ ನರದ ಮನೆಗೆ ನಾನು ಎದುರಿ ಸೀತೆಯನ್ನು ಒಪ್ಪಿಸಬೇಕು, ಕಾರಣವೇನಿಲ್ಲ. ಅಯ್ಯ ದಾರಾಶಿಕಮಣಿ, ನೀನಾಗಿ ಹೋಗಿ ಶರಣಾಗತನಾಗುವುದಕ್ಕೆ ನಿನಗೆ ನಾಚಕೆ ಆಗಿರೆ ನಾನೊಂದು ಉಪಾಯವನ್ನು ಹೇಳುವನು ಕೇಳು. ಸೀತಾ ಮಾತೆಯನ್ನು ತಂದು ಆ ಪಾರ್ಶ್ವದಲ್ಲಿ ನಿಲ್ಲಿಸು. ಪ್ರದಕ್ಷಿಣಾಪೂರ್ವಕವಾಗಿ ದೀರ್ಘದಂಡ ನಮಸ್ಕಾರ ಮಾಡು. ನಂತರ ನನ್ನ ಕಾಲಿಗೆ ಬೀಳು. ನಾನೇ ಕ್ಷಮಿಸೋಣ. ಅಣ್ಣ ನಿನಗೆ ಇದು ನ್ಯಾಯವೇ? ಅಣ್ಣ ನಿನಗೆ ಇದು ನ್ಯಾಯವೇ? ಮಮೆ ಸೀತೆಯನ್ನು ಸಮೇತಲು ಬೇಗ, ಮಮೆ ಸೀತೆಯನ್ನು ಸಮೇತಲು ಬೇಗ, ರಮಾಲಕ್ಷ್ಮಣರು ಇರುವರು ನಿನ್ನ, ರಮಾಲಕ್ಷ್ಮಣರು ಇರುವರು ನಿನ್ನ, ಇದು ನ್ಯಾಯವೇ? ಅಣ್ಣ ನಿನಗೆ ಇದು ನ್ಯಾಯವೇ? ಅಣ್ಣ ಸ್ವಲ್ಪ ತಾಳು, ಶಾಂತನಾಗು. ದೂತರನ್ನು ಒದಿಸುವುದೇ ರಾಜಧರ್ಮವಲ್ಲ. ಹೇಳಿ, ಯಾವಾಗ ನೀನು ಕೊಟ್ಟಬೇಕ ಅಂತ ಕೊಳಗಲಿ ಹಾಗೇನು ಹೊಗಳವ ನಿನ್ನನ್ನು ನಿನ್ನ ಬೊಗಳ ಸನ್ನಿಧಿಗೆ ಏರತಕ್ಕವನಲ್ಲ. ಅಣ್ಣ, ನನಗೆ ಬೊಗಳು ಸಂಗತಿಗೆ ಬಂದರೆ ಬರಲಿ, ಆದರೂ ನೀನು ಮಾತ್ರ ಪರ್ಯಾಸವಲ್ಲ. ಮರಣ ಸನ್ನಿಧಿಯನ್ನು ಬನ್ನಿ ಬಯಸಬೇಡ. ಕುಂಭಕರ್ಣ, ಹೇಳಿ, ಏನು ಹೊಗಳುತ್ತಿರುವೆ? ಯಾವಾಗಲೂ ಮಂಗನಿರುವೆ ಅಲ್ಲ. ಹಾಗೇನು ಹೊಗಳವ ನಿನ್ನನ್ನು? ಇಂತಹ ಅನೇಕ ರಾಕ್ಷಸರನ್ನು ನಮ್ಮ ರಾಕ್ಷಸ ಮದಲ್ಲಿ ಇರಕೂಡದು. ಯಾರಲ್ಲಿ ಇವನ ಸಭೆಯಿಂದ ಆ ಕಡೆಗೆ ತಳ್ಳಿಬಿಡಿ. ಕುಂಭಕರ್ಣ, ವಿಭೀಷಣ ಯಾರನ್ನು ನೋಡುತ್ತಿರುವಯ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿ ತೊಡ ಮೇಲೆ ಮನೆಗದ್ದು ಅಜರ ಪರಾಕ್ರಮ ಭುವನ ಬೇಗರನು, ರಕ್ಕಸಗೆ ರಕ್ಕಸರು, ಜೀವಿಸರಂತೆ ಜೀವಿಸರು, ವ್ಯಾಕರಣ ಪಂಡಿತರು. ನೀವೇ ಹೇಳಿಸ್ತಿರುವೆಯ?
ಮೂರ್ಖ, ಇವರಿಗೆ ಬುದ್ಧಿ ಕೆಟ್ಟಿರುವುದು. ನಾನು ಏನು ಹೇಳಿದರು? ನಾನು ಏನು ಹೇಳಿದರು? ನಾನು ಏನು ಹೇಳಿದರು? ಇವನಿಗೆ ರುಚಿಸುವಂತಿಲ್ಲ, ಇವನಿಗೆ ರುಚಿಸುವಂತಿಲ್ಲ. ಎಲ್ಲವೋ ಹವ್ಯಾಕೆ ವಿವೇಕವನ್ನು ಹೇಳಲು ಬಂದ ನಿನ್ನ ತಮ್ಮವನ್ನು ಆಹ್ವಾನಚಿತನಿಗೆ ಮಾಡಿದೆಯಾ? ನಿನ್ನ ಐಶ್ವರ್ಯ ಅಂತಸ್ತು ಎಂದಿಗೂ ಲಭಿಸದು ನಿನಗೆ. ಇದು ಶಾಶ್ವತವಲ್ಲ. ಅಯ್ಯೋ ಪಾಪಿ. ಪಾಪಿ. ಪದೆಯಲ್ಲಿ ಅಂತೆ. ಈಗಲಾದರೂ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು. ಶ್ರೀರಾಮಚಂದ್ರನು ನಿನ್ನನ್ನು ಮನ್ನಿಸುವನು. ಕೊಡಗ ಈಗಲೇ ನನ್ನ ಧ್ವಂಸ ಮಾಡಿಬಿಡುವೆನು. ರಾಕ್ಷಸ ರಾಜೇಂದ್ರ, ಸ್ವಲ್ಪ ತಾಳು. ದೂತರನ್ನು ವಧಿಸುವುದು ರಾಜಧರ್ಮವಲ್ಲ, ಇದು ನಮಗೆ ತಿಳಿದ ವಿಷವೂ ಅಲ್ಲ. ಸ್ವಲ್ಪ ಯೋಚಿಸಿ ನೋಡು. ಹೌದು ಹೌದು, ಅಸಹಾಯಕ ಗುರನಾದ ನಾನು ಕೇವಲ ಒಂದು ಕಪಿ ಮೇಲೆ ಕೈ ಮಾಡಿದರೆ ಅದು ಹಗಲೇ ಸರಿ. ಅದನಿಗೆ ಪ್ರಸಂಗಿಯಾದ ಈ ಕೊಡಗನನ್ನು ಕೊಲ್ಲಲೋಬಾರದು, ಹಾಗೆ ಬಿಡಲೋಬಾರದು. ಯಾವುದನ್ನು ಅಲ್ಲಿ ವೈಫಲ್ಯ ಮಾಡಿ ಕಳಿಸಿ ಬಿಡೋಣ. ತಂದೆಯೇ, ಕೋತಿಗಳಿಗೆಲ್ಲ ಬಾಲವು ಮುಖ್ಯವಾದ್ದರಿಂದ ಈ ನೀಚ ಕೊಡಗನ ಬಾಲಕ್ಕೆ ಬೆಂಕಿ ಹಚ್ಚಿ ಬೀದಿ ಬೀದಿಗಳಲ್ಲಿ ಮೆರಡೆ ಮಾಡಿ ಆಚೆ ತಳ್ಳಿ ಬಿಡೋಣ. ಕುಮಾರ, ನಿನ್ನ ಮಾತು ಸತ್ಯ, ಯುಕ್ತವಾದದ್ದು. ಯಾರು ಈ ಕೊಡಗವನ್ನು ಹಿಡಿದು ಇದರ ಬಾಲಕ್ಕೆ ಬಟ್ಟೆಯನ್ನು ಸುಟ್ಟಿ ತೈಲದಲ್ಲಿ ಎತ್ತಿ ಬೀದಿ ಬೀದಿಗೆ ಮೆರವಣಿಗೆಯನ್ನು ಮಾಡಿ ಸಮುದ್ರನ ಆ ಕಡೆಗೆ ಬಿಸಾಕಿ ಏನೇನು ಮಾಡಿವಿ ಮೆರೀರಿ. ಆ ದಿನ ರಾತ್ರಿ ಸಾಮಾನ್ಯವಾಗಿ ನಾನು ನೋಡಿದ ಈ ಲಂಕಾಪಟ್ಟಣವನ್ನು ಈ ದಿನ ಬೆಳಗಿನಲ್ಲಿ ಚೆನ್ನಾಗಿ ನೋಡುವೆನು. ರಾಮಚಂದ್ರ ಕಾರ್ಯಾತುರದಲ್ಲಿ ಎಂತಹ ಕಾರ್ಯವನ್ನು ಉಂಟು ಮಾಡುತ್ತಿದ್ದನು. ಲಂಕಾಪಟ್ಟಣಕ್ಕಿಂತ ಬೆಂಕಿ ಅಶೋಕವನೆವರೆಗೂ ವ್ಯಾಪಿಸಿರುವುದು. ರಾಮ ಸಖಿ ಸೋಮ ಮೋಕಿ ರಾಮ ರಸದಳಾಂಬಕಿ ರಾಮ ಸಖಿ ಸೋಮ ಮೋಕಿ ರಾಮ ರಸದಳಾಂಬಕಿ ಭೂಮಿ ಜಾತೆ ಬಾಂಬಕಿ
ಜಾನಕಿ, ಓ ಮನೋಹರೇ, ಅಹೋರಾತ್ರಿಗಳಲ್ಲಿ ನಿನಗಾಗಿ ನಿನ್ನಲ್ಲಿ ದುಃಖಿಸುತ್ತಿರುವ ನನ್ನಲ್ಲಿ ನಿರ್ದಯವೇ. ಸುಗ್ರೀವರಾಜನು ಸೀತಾನ್ವೇಷಣಾ ಕಾರ್ಯಕ್ಕೆ ಹೋದನು, ಇನ್ನೂ ಬಾರಲೇ ಇಲ್ಲವಲ್ಲ. ಕಪಿವೀರರು ಇನ್ನೂ ಬಾರಲೇ ಇಲ್ಲವಲ್ಲ. ಅದೋ ಕೆಲವು ಕಪಿವೀರರ ರಾಮಧ್ಯಾನವು ಕೇಳಿ ಬರುತ್ತಿರುವುದು. ಶ್ರೀರಾಮ ಜೈ ಜೈ ಸೀತಾರಾಮ ಜೈ. ಶ್ರೀರಾಮ ಜೈ ಸೀತಾರಾಮ ಜೈ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ. ರಾಮಚಂದ್ರ ವಂದಿಸುವೆವು. ಕಪಿವೀರರೇ, ನಿಮಗೆ ಮಂಗಳವಾಗಲಿ. ನೆಲಕ್ಕೆ ಹೇಳಿ, ನೀವು ಓದು ಸಮಾಚಾರವೇನಾಯಿತು? ರಾಮಚಂದ್ರ, ದಕ್ಷಿಣ ಸಮುದ್ರವನ್ನು ದಾಟಿ ಲಂಕಾಪಟ್ಟಣದಲ್ಲಿ ಲಂಕಿಣಿಯನ್ನು ಜಯಿಸಿ ಅಶೋಕವನದಲ್ಲಿ ಸೀತಾಮಾತೆಯನ್ನು ಕಂಡೆನು. ಏನು ಜಾನಕಿಯನ್ನು ಕಂಡೆಯಾ? ಆಕೆಯೊಡನೆ ಏನಾದರೂ ಮಾತನಾಡಿದೆಯಾ? ದೇವ ಸಕಲ ಕುಶಲವನ್ನು ಕೇಳಿದರು. ನಂತರ 1 ತಿಂಗಳ ಅವಧಿ ಒಳಗಾಗಿ ಬಿಡಿಸಿಕೊಂಡು ಹೋಗುವಂತೆ ಹೇಳಿದಳು ದೇವ. ಆಂಜನೇಯ, ನೀನು ಸೀತಾಮಾತೆಯವರನ್ನು ಕಂಡಾಗ ನನ್ನ ವಿಚಾರವಾಗಿ ಏನನ್ನಾದರೂ ಹೇಳಿದರೆ? ಲಕ್ಷ್ಮಣ ದೇವ ತಮ್ಮ ವಿಚಾರವನ್ನು ಕುಶಲವನ್ನು ಕೇಳಿದರು ದೇವ. ಆಂಜನೇಯ, ನನಗಾಗಿ ಇಷ್ಟು ಕಷ್ಟಪಟ್ಟ ನಿನಗೆ ಜಾನಕಿಯ ಕುಶಲ ವಾರ್ತೆ ತಂದು ತಿಳಿಸಿದ ನಿನಗೆ ಯಾವ ಪ್ರತ್ಯುಪಕಾರವನ್ನು ಕೊಡಲಿ? ದೇವ, ತಮ್ಮಿಂದ ಯಾವ ಉಪಕಾರವನ್ನು ಬಯಸಲಾಗ ಸದಾ ನಿನ್ನ ದಾಸನಾಗಿರುವುದಾಗಿ ಆಶೀರ್ವದಿಸು ದೇವ. ಅಷ್ಟೇ ಆಗಲಿ, ಕೇಳು ಹನುಮ. ಹನುಮ ಕೇಳಲು ನಿನ್ನ ಪೂರ್ವ ಭಕ್ತರು ಈ ವನ ಜಪವಾಂಡದೊಳೆಲ್ಲ ಅರಸಿ ನೋಡೆ ಹನುಮ. ಕೋಶಲಾಧಿಪತಿ ದಶರಥಂಗೆ ನಾವು 4 ಪುತ್ರರಿರುವಯ್ಯ. ಇಂದಿನ ಆರಭ್ಯದಿ 5ನೆಯ ಮಗನೆಂದು ಭಾವಿಪೆನು ನನ್ನ ಮನದಿ ಹನುಮ. ಬಹು ಕಷ್ಟಪಟ್ಟೆಯ ಕಂದ, ಇತ್ತ ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ನೀವೇ ನನ್ನ ಮನದಿ ಹನುಮ. ಧನ್ಯನಾದನು ದೇವ, ಧನ್ಯನಾದನು. ಸುಗ್ರೀವರಾಜ, ಬಾತಂಜ ಶ್ರೀರಾಮನೇ ಶರಣಾಗತ ಪಾಲನ ಭವತಾರಣ ಕರುಣಾಕನ ಕಾಪಾಡು ಕಾಪಾಡು ನಿವ ಭಕ್ತನ. ತಂದ ಶ್ರೀರಾಮನೇ ಶರಣಾಗತ ಪಾಲನ ಭವತಾರಣ ಕರುಣಾಮನ ಕಾಪಾಡು ಕಾಪಾಡು ನಿಮ್ಮ ಭಕ್ತನ. ಕೋಟೆಗಳು ಯಾಕೆ ಭಾವ ಪ್ರವಾಸವ
ತಂದ ಶ್ರೀರಾಮನೇ ಶರಣಾಗತ ಪಾಲನ ಭವತಾರಣ ಕರುಣಾಮನ ಕಾಪಾಡು ಕಾಪಾಡು ನಿಮ್ಮ ಭಕ್ತನ ಕಾಪಾಡು. ಅಭಯವನ್ನು ಕೊಟ್ಟಿರುವನು ಮೇಲೆ ಕೇಳು. ಎಲೈ ಸಾಧ್ವಿ, ನೀನು ಯಾರು? ದೇವ, ನಾನು ರಾವಣನ ತಮ್ಮ ವಿಭೀಷಣನು. ರಾಮನನ್ನು ಮಾಡಿದ ಅನ್ಯಾಯ ಫಲವಾಗಿ ನಾನು ಎಷ್ಟು ಬುದ್ಧಿವಾದವನ್ನು ಹೇಳಿದರು ಹೇಳದೆ ನನ್ನ ಸಭೆಯಿಂದ ಹೊರಗೆ ತಳ್ಳಿದರು. ನನ್ನ ಕಾಪಾಡು ದೇವ. ವಿಭೀಷಣನೇ ಮೇಲೆ ಕೇಳು. ವಿಭೀಷಣನೇ ಚಿಂತಿಸಬೇಡ. ನಿನ್ನ ಯಾವ ಸಭೆಯಿಂದ ನಿನ್ನನ್ನು ಹೊರಗೆ ತಳ್ಳಿದೆನೋ ಅಂದರೆ ಆ ಲಂಕಾನಗರಕ್ಕೆ ಅರಸನನ್ನಾಗಿ ಮಾಡುವೆನು. ಅಣ್ಣ, ಆ ರಾವಣನು ತನ್ನ ತಪ್ಪನ್ನು ತಿಳಿದು ನಿನಗೆ ಶರಣಾಗತನಾದರೆ ಆಗ ಆ ರಾವಣನಿಗೆ ಲಂಕಾ ರಾಜ್ಯವೇ ಇಲ್ಲದೆ ಹೋಗುವುದಲ್ಲ. ಏನು ಮಾಡುವೆ ಅಣ್ಣ? ಲಕ್ಷ್ಮಣ, ಇಷ್ಟಕ್ಕೆ ಯೋಚನೆ. ಆ ರಾವಣನೇ ತನ್ನ ತಪ್ಪನ್ನು ಅರಿತು ನಮ್ಮ ಅಯೋಧ್ಯೆಯನ್ನೇ ಅರಸನನ್ನಾಗಿ ಮಾಡುವೆನು. ರಾಮಚಂದ್ರ, ಶರಣಾಗತನ ರಕ್ಷಿಸುವುದು ನಿಮ್ಮನ್ನು ಪುನರ್ದಕ್ಕದೇ ಸರಿ. ಕಪಿವೀರರೇ, ನಾವುಗಳೆಲ್ಲರೂ ಸಮುದ್ರವನ್ನು ದಾಟಿ ಲಂಕಾನಗರಕ್ಕೆ ಬಂದಿದ್ದಾಯಿತು. ಇನ್ನೊಂದು ಸಾರಿ ಅಂಗದ ಕುಮಾರನನ್ನು ರಾಯಭಾರಿಯಾಗಿ ಕಳಿಸಿ ವಿವೇಕ ಹೇಳಿಸಿ ನೋಡೋಣ. ಅಪ್ಪಣೆ ದೇವ. ಅಂಗದ ಕುಮಾರ, ನೀನು ಜಾಗ್ರತೆಯಾಗಿ ಹೋಗಿ ಆ ರಾವಣನಿಗೆ ಈಗಲೂ ನೀನು ಬದುಕುವ ಆಸೆ ಇದ್ದರೆ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ಇಲ್ಲವೇ ಇದ್ದಕ್ಕೆ ಸಿದ್ಧನಾಗುವಂತ ಬೇಗನೆ ಹೇಳಿ ಬೆರತಕ್ಕದ್ದು. ಅಪ್ಪಣೆ ದೇವ. ಜೈ ಬರ. ಪ್ರವಸ್ತ ನೋಡಿದೆಯೋ? ಯಾವುದಾದ ಕಪಿ ಬಂದು ಎಷ್ಟು ಅನರ್ಥವನ್ನು ಮಾಡಿತು. ಏನು ಆ ನರಾಧಮರು ದಂಡೆತ್ತಿ ಬರುವರೇ ಜಾನಕಿ ಮೇಲೆ ಆಸೆ ಇಲ್ಲದಿದ್ದರೆ ರಾವಣನಲ್ಲಿ ಬಂದಿರೋನ ಬರಲಿ. ರಾವಣ ಶ್ರೀರಾಮಚಂದ್ರನು ಸಂದೇಶವನ್ನು ಹೇಳಿ ಕಳಿಸಿರುವನು. ಸಂದೇಶ ಏನು? ಸಂದೇಶಗಳು ಈಗಲೂ ನಿನಗೆ ಬದುಕುವ ಆಸೆ ಇದ್ದರೆ ಸೀತಾಮಾತೆಯವರನ್ನು ರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ಇಲ್ಲವೇ ಸಿದ್ಧನಾಗು. ಇದೇ ಸಂದೇಶ ಏನು ಹೇಳಿವೆ? ಮನೆಗೆ ಆಸೆ ಇದ್ದರೆ ಬಂದ ದಾರಿ ನಡೆದು ಹೋಗು ಅಂತ ಹೇಳು. ಜ್ಞಾನಕ್ಕೆ ಬೇಕಾದರೆ ಯುದ್ಧಕ್ಕೆ ಸಿದ್ಧನಾಗುವರು ಅಂತ ಹೇಳು. ರಾವಣ ಮೃತ್ಯು ಶೋಭಿಸಿದಾಗ ತಬ್ಬಿಬಾಗುವುದು ಅದು ಸಹಜ. ನೀನು ಅದರಂತೆ ಕಾಣುವೆ. ನೀನು ರಾಮಚಂದ್ರನಿಗೆ ಬರಲು ರಾಜಕಾದರೆ ನನ್ನೊಂದಿಗೆ ಎಲ್ಲ ರಾಕ್ಷಸರೇ, ಈ ಕೊಡಗನ್ನು ಹಿಡಿದು ತುಂಡು ತುಂಡಾಗಿ ಕತ್ತರಿಸಿ ಬಿಡಿ. ಇಲ್ಲೇ ರಾಕ್ಷಸರೇ, ಎಲ್ಲರೂ ಜಾಗೃತಿಯಾಗಿ ಯುದ್ಧಕ್ಕೆ ಸಿದ್ಧರಾಗಿ. ಆ ನರಾಧಮರನ್ನು ಒಂದೇ ಬಾಣದಿಂದ ಸಂಹಾರ ಮಾಡಿ ಬರು. ಅಪ್ಪಣೆ ಕೊಡು ತಂದೆ. ಕುಮಾರ, ಜೈಸಾಲೆಗೆ ಹೋಗಿ ಬಾ.
ಸುಗ್ರೀವ ರಾಜ, ಅಂಗದ ಕುಮಾರನು ಇಷ್ಟು ಹೊತ್ತಾದರೂ ಬಾರಲೇ ಇಲ್ಲವಲ್ಲ? ರಾಮಚಂದ್ರ, ನಾನು ಎಷ್ಟು ಕೇಳಿದರು ಯುದ್ಧಕ್ಕೆ ಯುದ್ಧವನ್ನು ಬಯಸುತ್ತಿರುವನು. ವಿಭೀಷಣ, ಈತನ ಯಾರು? ಈತನ ರಾವಣನ ಪುತ್ರನಾದ ಇಂದ್ರಜಿತ್ತು. ಎಲೈ ನರಾದ ಮರೆ, ಜಾಗ್ರತೆಯಾಗಿದ್ದಕ್ಕೆ ಸಿದ್ಧನಾಗಿ. ಎಲ್ಲವೋ ದೈತ್ಯದಮ್ಮ, ಸಿದ್ಧನಾಗು. ಲಕ್ಷ್ಮಣ, ಇನ್ನೇನು ಗತಿ ಮಾಡಲಿ? ಈ ದುರಾತ್ಮನ ಬಾಣಗಳಿಗೆ ತುತ್ತಾಗಿ ಭೂಮಿ ಮೇಲೆ ಮಲಗಿದೆಯಾ? ಒಂದು ಮಾತನ್ನಾದರೂ ಆಡು ಲಕ್ಷ್ಮಣ ಎಂದು ಯಾರನ್ನು ಕರೆಯಲಿ? ಅಯೋಧ್ಯೆಯಲ್ಲಿರುವ ಕೌಸಲ್ಯ ಸುಮಿತ್ರೆಯರಿಗೆ ಯಾವ ಪ್ರತ್ಯುತ್ತರವನ್ನು ಕೊಡಲಿ? ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ಇರುವುದು ಕುಮಾರಸ್ವಾಮಿ ಈ ಮಾಡಿರೋದು ಭಾಷೆ ಪಿಕ್ಚರ್ ಅಷ್ಟು ಮಾಡಿ. ಲಕ್ಷ್ಮಣ, ಮೇಲೆ ಕೇಳು, ನನ್ನೊಡನೆ ಒಂದು ಮಾತನ್ನಾದರೂ ಆಡು. ಜಾಂಬವರೇ, ಆ ಮೂಲಿಕೆ ಸಿಗಲಿಲ್ಲವಾದ ಕಾರಣ ಆ ಪರ್ವತವನ್ನೇ ತಂದಿರುವನು ತೆಗೆದುಕೊಳ್ಳಿ, ನೀವೇ ಹುಡುಕಿಕೊಳ್ಳಿ. ಮುಟ್ಸೋ. ಲಕ್ಷ್ಮಣ ಬದುಕಿದೆಯಾ? ಆಗಲಿ. ಇನ್ನು ಇಷ್ಟು ಸಂಕಟಕ್ಕೆ ಗುರಿ ಮಾಡಿದ ಆ ರಾಕ್ಷಸಾದವನನ್ನು ಒಂದೇ ಬಾಣದಿಂದ ಸಂಹಾರ ಮಾಡಿಬಿಡುವೆನು. ರಾಮಚಂದ್ರ, ನನ್ನ ಮಾತನ್ನು ಲಾಲಿಸು. ಇಂದ್ರಜಿತ್ತನ್ನು ಕೊಲ್ಲಬೇಕಾದರೆ ಯಾರು 14 ವರ್ಷ ಉಪವಾಸ ರಥವನ್ನು ಮಾಡಿದರು ಅಂಥವರಿಂದಲೇ ಈತನ ಮರಣವಲ್ಲದೆ. ವಿಭೀಷಣ, ಹಾಗಾದ್ರೆ ಏನು ಮಾಡಲಿ? ಅಣ್ಣ, ಚಿಂತಿಸಬೇಡ. ನಾವು ವನವಾಸಕ್ಕೆ ಹೊರಟ ದಿನದಿಂದಲೂ ಉಪವಾಸ ವ್ರತಗಳನ್ನೇ ಮಾಡಿರುವೆನು. ಆದ್ದರಿಂದ ನನಗೆ ಆಜ್ಞೆಯನ್ನು ಕೊಡು, ನಾನೀಗಲೇ ಒಂದೇ ಬಾಣದಿಂದ ಸಂಹರಿಸುವೆನು. ರಾಮಚಂದ್ರ ಪ್ರಭು, ಇಂದ್ರಜಿತ್ ಮತ್ತೆ ಬರುತ್ತಿರುವನು. ನರಾದ ಮರೆ, ಜಾಗ್ರತೆಯಾಗಿದ್ದಕ್ಕೆ ಸಿದ್ಧನಾಗು. ಎಲ್ಲವೋ ದೈತ್ಯಾದಮ್ಮ, ಇಂದಿನ ಯುದ್ಧದಲ್ಲಿ ಗೆದ್ದನೆಂಬ ದುರಹಂಕಾರದಿಂದ ಏತಕ್ಕೆ ಜಂಬ ಕೊಚ್ಚಿಕೊಳ್ಳುತ್ತಿರುವೆ? ಸಿದ್ಧನಾಗು. ರಾಮಚಂದ್ರ, ಈ ಸಾರಿ ಅಸಂಖ್ಯಾತ ಸೈನ್ಯದೊಡನೆ ರಾವಣನ ಯುದ್ಧಕ್ಕೆ ಬರುತ್ತದೆ. ನಾರಾದ ಮರಿ, ಕಾಡಿನಲ್ಲಿ ಗೆಡ್ಡೆಗಳನ್ನು ತಿಂದು ಪ್ರಾಣ ಹೊಡೆದುಕೊಳ್ಳುವ ನೀವುಗಳು ನನ್ನ ಕಡೆಗೆ ಬದುಕುತ್ತೀರ. ಈಗಲಾದರೂ ಸರಿ, ಬಂದ ದಾರಿ ನಡೆದು ಹೊರಟು ಹೋಗಿ, ಇಲ್ಲವೇ ಪತ್ನಿಯನ್ನು ಕಳೆದುಕೊಳ್ಳದಿಲ್ಲದೆ ನಿಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಿರುವಿರಿ. ಎಲ್ಲವೋ ರಾಕ್ಷಸಾದಮ, ನೀನು ಮಾಡಿರುವ ಅನ್ಯಾಯದ ಫಲವಾಗಿ ಈ ನಿನ್ನ ದಶಶಿರಸುಗಳು ಈ ಭೂಮಿ ಮೇಲೆ ಬಿದ್ದು ಹೊರಳಾಡಬೇಕಾಗುತ್ತದೆ. ಈಗಲೂ ನೀನು ಬದುಕು ಆಸೆ ಇದ್ದರೆ ಹೇಳು, ಜಾಗ್ರತೆಯಾಗಿ ಶರಣಾಗತನಾಗು, ಇಲ್ಲವೇ ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ನಾಚಿಕೆಲ್ಲದೆ ಹೇಳಿ ಹಸುಗಳಿಗೆ ಗುಮ್ಮನ ಬರವೆಂತ ತರುತ್ತಿರುವೆಯಾ? ನನ್ನನ್ನು ಬೆದರಿಸುತ್ತಿರುವೆಯಾ? ಯುದ್ಧಕ್ಕೆ ಸಿದ್ಧನಾಗು. ವಿಭೀಷಣ,
ಇದೇನು? ನಾನು ಎಷ್ಟು ಸಾರಿ ಬಾಣ ಪ್ರಯೋಗಿಸಿದ್ರು ಅದು ಮತ್ತೆ ಮತ್ತೆ ಚಿಗುರುತ್ತಿರುವಲ್ಲ, ಕಾರಣವೇನು ಭೀಷ್ಣ? ಕಾರಣವೇನು? ರಾಮಚಂದ್ರ, ಈತನ ಹೃದಯದಲ್ಲಿ ಅಮೃತ ಕಳಸ ಇರುವುದು, ಅದನ್ನು ಭೇದಿಸಲೇ ಪ್ರಾಣ ಹೋಗುವುದಿಲ್ಲ. ವಿಭೀಷಣ ಮಾತ್ರದ್ರೋಹಿ, ಕೊರಗಿದ ಏನೇನು ಸಾಧ್ಯತೆಯಾ? ಹೋಗಲಿ, ಮೊದಲ ನರೋಗಮನನ್ನು ಕೊಂದು ಆ ನಂತರ ನಿನ್ನನ್ನು ವಿಚಾರಿಸುವೇನು. ಎಲ್ಲವೋ ಏತಕ್ಕಾಗಿ ಪ್ರತಾಪವನ್ನು ಕೊಚ್ಚಿಕೊಳ್ಳುತ್ತಿರುವ ಈ ಬಾಣದ ಏಟನ್ನು ಸಹಿಸಿಕೋ. ಸುಗ್ರೀವ ರಾಜ, ಈ ದುಷ್ಟನ ಸಂಹಾರದಿಂದ ಭೂಭಾರವು ನಿವಾರಣೆಯಾದಂತಾಯಿತು. ನಾನು ಮಾಡಿದ ವಾಗ್ದಾನದಂತೆ ವಿಭೀಷಣನಿಗೆ ಈ ಲಂಕಾ ರಾಜ್ಯವನ್ನು ಪಟ್ಟಾಭಿಷೇಕವನ್ನು ಮಾಡಿ ಅನಂತರ ಸೀತೆಯ ಯೋಗಕ್ಷೇಮ ವಿಚಾರಿಸೋಣ, ನಡೆಯಿರಿ. ಆಗಬಹುದು. ಸೀತಾ, ಹಾಗಾದರೆ ನೀನು ಕೂಡಲೇ ಅಗ್ನಿ ಪ್ರವೇಶ ಮಾಡು. ಈ ಲೋಕಪವಾದವು ತಪ್ಪುವುದು, ನಿನ್ನ ಮೇಲೆ ಬರುವ ಲೋಕಪವಾದವು ತಪ್ಪುವುದು. ಸೀತೆ, ಚಿಂತೆಯನ್ನು ಬಿಡು. ಲಕ್ಷ್ಮಣ, ಈ ದಿನ 14 ವರ್ಷ ಕೊನೆಯ ದಿನ ಆದ್ದರಿಂದ ಭರತನು ತನ್ನ ಪ್ರತಿಜ್ಞೆಯಂತೆ ಅಗ್ನಿ ಪ್ರವೇಶ ಮಾಡುತ್ತಿರುವನು. ನಾವು ಕೂಡಲೇ ಅಯೋಧ್ಯೆಗೆ ತೆರಳೋಣ, ನಡೆಯಿರಿ. ರಾಮಚಂದ್ರ, ನಾನು ಈ ದಿನ ನಿನ್ನ ಪ್ರತಿಜ್ಞೆಯಂತೆ ಈ ದಿನ ನಾನು ಅಗ್ನಿ ಪ್ರವೇಶ ಮಾಡುವೆನು. ಭರತ, ದುಡುಕಬೇಡ, ಸ್ವಲ್ಪ ತಡೆ. ಅಣ್ಣ, ಧನ್ಯನಾದನು. ಅಣ್ಣ, ನಿನ್ನ ಪಾದಿಕೆಗಳನ್ನು ಧರಿಸಿಕೊಂಡು ಪಟ್ಟಾಭಿಷೇಕವನ್ನು ಹಾಗೂ ನಾನು ಪ್ರಜೆಗಳನ್ನು ಪರಿವಾರದವರನ್ನು ಇನ್ನು ಮುಂದೆ ನಿನ್ನ ಸೇವಕನಾಗಿ ವಿಶ್ರಾಂತಿ ಪಡುವೆನು. ಭರತ, ನಿನ್ನ ಇಷ್ಟ ಇದ್ದಂತೆ ಆಗಲಿ. ಸರ್ವೋ ಜನ ಸುಖಿನೋ ಭವಂತು.
ರಾಮ ಸುನಾಮ ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ ಕೃಪಾ ಪಾಠ ಮಂಡಳಿಗೆ ಶ್ರೀ ರಾಮಾಂಜನೇಯ ಕೃಪಾ ಪಾಠ ಮಂಡಳಿಗೆ ಜೈ ಪರಮಾತ್ಮಕ್ಕೆ ಒಂದೇ ಶಿಸ್ತು ಒಗ್ಗಟ್ಟಿರಲಿ.